ಎದುರು ಹಾಕಿಕೊಂಡಿದ್ದೆ. ಆದರೆ ಈ ಹಿಡಿ ಎತ್ತಿದ ಗಡ ಸರ್ಪದ ಕೈಯಿಂದ ತಪ್ಪಿಸಿಕೊಂಡು ಹೋಗಿ ಓ ಕುಕ್ಕೆ ಸುಬ್ರಹ್ಮಣ್ಯನ ಎದುರಿಗೆ ಅಡ್ಡು ಬಿದ್ದು ಬೇಡಿಕೊಂಡರು ಕೂಡ ಜಡ ಮಾತ್ರದಲ್ಲಿ ರಕ್ತ ಕಾರಿ ಸಾಯಬೇಕು. ಈ ಊರಿನಲ್ಲಿರುವ ಮೂರ್ಖ ಜನಗಳ ಜೀವ ಇದ್ದರೂ ಕೂಡ ಸತ್ತ ಹಾಗೆ ಬದುಕುತ್ತಿರುವ ಈ ನಮ್ಮ ಭಾರತ ದೇಶದಲ್ಲಿ ಮೂಕ ಪ್ರಜೆಗಳ ಮಧ್ಯೆ ಸತತವಾಗಿ 6 ಬಾರಿ ಎಮ್ಮೆಲೆ ಪಟ್ಟವನ್ನು ಗಳಿಸಿಕೊಂಡಿರುವ ಈ ಆದಿಶೇಷನಿಗೆ ಜಮೀನು ಕೊಡುವುದಿಲ್ಲ ಅಂತ ಹೇಳಿ ಹೋದನಲ್ಲ ಆ ಬಡ ಬಿಕಾರಿ ನನ್ನ ಮಗ ಶಿವ್ಯೋ. ಲೇ ಶಿವ್ಯೋ, ನನ್ನ ರಾಜಕೀಯದ ಕುತಂತ್ರದಿಂದ ನಿನ್ನ ಜಮೀನನ್ನು ಖರೀದಿ ಮಾಡಿ ಅದೇ ಜಾಗೆಯಲ್ಲಿ ನಾನು ಆಸ್ಪತ್ರೆಯನ್ನು ಕಟ್ಟಿಸದಿದ್ದರೆ ನಾನು ಶರವೇಗದ ಸರ್ದಾರ, ರಾಜಕೀಯದ ರಾವಣ, ಆದಿಶೇಷನೇ ಅಲ್ಲ ಮಗನ, ತಿಳಿದುಕೋ. ದಣರ ಯಾಕೆ ಗುಟ್ಟಪ್ಪ, ಏನಾಯ್ತು? ಇನ್ನೇನಾಕತ್ರಿ ಅಪ್ಪ? ಅಲ್ಲಿ ಮೇಲೆ ಕಂಪ್ಲೇಂಟ್ ಕೊಟ್ಟು ಬಂದ ಮಂಗನ ಮಗನ್ನ ಇದ್ದಲ್ಲಿಂದ ಪತ್ತೆ ಹಚ್ಚಿ ಒದ್ದು ಹಾಕೊಂಬಂದನ್ರಿ. ಇದನ್ನ ಒದ್ದು ಹಾಕೊಂಬಂದನಿ. ಶಬಾಷ್ ಕಿಟ್ಟಪ್ಪ, ಶಬಾಷ್, ಒಳ್ಳೆ ಕೆಲಸವನ್ನೇ ಮಾಡಿರ್ವಿ. ಯಪ್ಪ ದಣ್ಯರ, ನಾನು ನಿಮ್ಗೆ ಎಷ್ಟು ಸಲ ಹೇಳ್ಬೇಕು ಅಂತೇನಿ, ನನ್ನ ಹೆಸರು ಕಂಟಪ್ಪ ಅಲ್ರಿ, ಇದನಿ ಕುಟ್ಟಪ್ಪ. ಕುಟ್ಟಪ್ಪ ಆ ಬಾಹುಬಲಿ ಅರಮನೆಯಾಗ ಅದ ನೋಡ್ರಿ, ಅವ ಕಂಟಪ್ಪ. ಈ ಆದಿಶೇಷ MLA ಮನ್ಯಾಗಿರವ ಕುಟ್ಟಪ್ಪ ಇದನಿ, ಕುಟ್ಟಪ್ಪ. ಮುಚ್ಚು ಬಾಯಿ ಕುಟ್ಟಪ್ಪ. ಮೊದಲು ನನಗೆ ಕಂಪ್ಲೇಂಟ್ ಕೊಟ್ಟಿರುವ ನಾಯಿಯನ್ನು ಒದ್ದು ತರುವುದನ್ನು ಬಿಟ್ಟು ಇಲ್ಲಿ ಬಂದು ಬಾಹುಬಲಿಯ ಹರಿಕತೆಯನ್ನು ಹೇಳುತ್ತಿದ್ದೀಯಲ್ಲ, ನಾಚಿಕೆ ಆಗೋದಿಲ್ಲವೇ ನಿನಗೆ? ಅಲ್ರಿ ದನಿ, ರಾತ್ರಿ ನಿದ್ದೆ ಇಲ್ಲದಂಗ ಬುದ್ಧಿ ಕಲಿತು ಈ ಕುಂಟಪ್ಪಗೆ ಅಷ್ಟು ಗೊತ್ತಾಗಂಗಿಲ್ಲ ಅಂತ ಮಾಡಿರ್ನ. ಈಗ ತೋರಿಸ್ತಾ ನೋಡ್ರಿ ದನಿ, ಈಗ ತೋರಿಸ್ತಾ ನೋಡ್ರಿ ಈ ಕುಂಟಪ್ಪನ ತಲೆ ಎಂತದ ಅನ್ನೋದು ಈಗ ತೋರಿಸ್ತಾ ನೋಡ್ರಿ. ಹಾ ಲೇ ತಮ್ಮ, ಒತ್ತಾಡ್ಕೊಂಡು ಬಾರ್ರಿ ಆ ಮಂಗನ ಮಗನ. ನಮಸ್ಕಾರ ಸೌಕಾರಿಗೆ. ಬೆಂಕಿ ಹಚ್ಚಲೇ ನಿನ್ನ ಹಾಳು ನಮಸ್ಕಾರಕ್ಕೆ. ಅಂತ ಸರ್ಕಾರಕ್ಕೆ ಸವಾಲು ಹಾಕಿ ಇಡೀ ಕರ್ನಾಟಕವನ್ನೇ ಗಡಗಡ ನಡಗಿಸಬಲ್ಲ ಈ MLA ಆದಿಶೇಷನ ವಿರುದ್ಧವೇ ಕಂಪ್ಲೇಂಟ್ ಕೊಡುವಷ್ಟು ಸೊಕ್ಕು ಬಂದಿತಾ ಮಗನೇ? ಮೆಚ್ಚಬೇಕಲ್ಲೇ ತಮ್ಮ, ಆ ನಿನ್ನ ಬಂಡ ಧೈರ್ಯನ ಮೆಚ್ಚಬೇಕು. ಅಲ್ಲೇ ತಮ್ಮ, ಈ ನಮ್ಮ ದಣ್ಯರ ಕಾರಿನ ಸೌಂಡ್ ಕೇಳಿದ್ರ ಸಾಕು. ಬೇರೆ ರೋಡು ಬಾಜು ಹುಚ್ಚು ಹೊಯ್ಯಕ್ ನಿಂತವರು ಅರ್ಧ ಹುಚ್ಚಿ ನೆಲದ ಮ್ಯಾಗ, ಇನ್ನು ಅರ್ಧ ಹುಚ್ಚಿ ಚೊಣದಾಗ ಹೊಯ್ಕೊಂಡು ಎಪ್ಪೋ ಬಿದ್ದು ಎದ್ದು ಅಂತ ಹೆದರಿ ಓಡಿ ಹೋಗ್ತಾರ. ಅಂತದ್ರಾಗ ನೀನು ಇವ್ರ ಮ್ಯಾಗ ಕಂಪ್ಲೇಂಟ್ ಕೊಟ್ಟಿ ಅಂದ್ರೆ ಲೇ ತಮ್ಮ, ಮಿಕ್ಕಿದ ಮಗ ಲೇ ನೀನು, ಊರಿಗೆ ಮಿಕ್ಕಿದ ಮಗ ನೀನು. ಕಾರ್ಕೊಂಡ್ರಿ, ನಾನೇನೋ ನಿಮ್ಮ ಸೌಕಾರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದು ತಪ್ಪು, ಆದರೆ ನಿಮ್ಮ ಸೌಕಾರ ಮಾಡಿದ್ದು ತಪ್ಪಲ್ಲೇನ್ರಿ? ಅಂತ ತಪ್ಪನ್ನಾದರೂ ನಾನು ಏನು ಮಾಡಿದ್ದೇನೆ? ಸಾಕು ನಿಲ್ಲಿಸಿ ಸೌಕಾರ್ರಿ, ಸಾಕು ನಿಲ್ಲಿಸಿ. ನೀವು ಮಾಡೋಕ್ಕಾದ್ರೆ ಇನ್ನೇನು ಉಳ್ಕೊಂಡಿದೆ? ಇಡೀ ನಮ್ಮ ದೇಶನೇ ಈ ಹಾಳಾದ ಕರೋನಾ ಕೈಯಾಗ ಸಿಕ್ಕು ನಚ್ಚು ನೂರಾಗಿ ಹೋಗ್ತಾ ಇದೆ. ದಿನ ಬೆಳಗಾದ್ರೆ ಸಾಕು ರಾಶಿ ರಾಶಿ ಹೆಣಗಳು ಹೊರಡಿ ಬೀಳ್ತಾ ಇದೆ. ಇಂಥ ಹೊತ್ತಿನ್ಯಾಗ ಕೆಲಸ ಮಾಡ್ಬೇಕು ಅಂತ ಹೊರಗಡೆ ಹೋದ್ರೆ ಕೆಲಸಾನು ಇಲ್ಲದಂಗ ಆಗೈತಿ. ಆಯ್ತು ಸರಿ ಅಂತ ಊಟ ಮಾಡ್ಬೇಕು ಅಂತ ಹೋದ್ರೆ ಮನೇಲೆ ಜ್ವಾಳನೂ ಇಲ್ಲದಂಗ ಆಗೈತಿ. ಹಸಿವಿನಿಂದ ಮೂರು ದಿನ ಬರೀ ನೀರು ಕುಡಿದು ಮಲ್ಕೊಂಡು ಹೊತ್ತು ಬಂದೈತ್ರಿ ದಣಿ, ನೀರು ಕುಡ್ಕೊಂಡು ಮಲ್ಕೊಂಡು ಹೊತ್ತು ಬಂದೈತಿ. ಕಾದು ಕುಳಿತ ಹೆಮ್ಮಾರಿ ಕರೋನಾ ಕೈಯಾಗ ನಮ್ಮವರು ಸಿಕ್ಕು ನೊಚ್ಚು ನೂರಾಗಿ ಹೋಗ್ತಾ ಇದ್ದಾರೆ. ಅದೇ ನಿಮ್ಮ ಜಿಲ್ಲಾ ಆಸ್ಪತ್ರೆಗೆ ನಮ್ಮವರನ್ನು ಕರೆದುಕೊಂಡು ಹೋದರೆ ನಮ್ಮಂತ ಬಡವರಿಗೆ ಬೆಡ್ ಇಲ್ಲ ಅಂತ ಹೇಳಿ ಹಿಂದಿನಿಂದ ಬಂದಂತ ಶ್ರೀಮಂತರಿಗೆ ಬೆಡ್ ಕೊಟ್ಟು ರೊಕ್ಕ ಮಾಡಿದ್ರಿ. ರೊಕ್ಕನ ಇಷ್ಟೆಲ್ಲ ಮಾಡಿದ ಮೇಲೂ ನಾನೇನು ಮಾಡಿದೆ ಅಂತೀರಲ್ಲ. ನೀವೇನು ಹೊಟ್ಟೆಗೆ ಅನ್ನ ತಿಂತೀರೋ ಮತ್ತೇನಾದ್ರು ತಿಂತೀರೋ? ಆಹಾ, ಎಂತ ಮಾತು ಹೇಳಿದಿಲ್ಲ ತಮ್ಮ, ಎಂತ ಮಾತು ಹೇಳಿದಿ. ಈಗ ನೀ ಹೇಳಿದ ಕತಿ ನೋಡಿ ಈ ನನ್ನ ಹೊಟ್ಯಾಗೆಲ್ಲ ಸಂಕಟ ಬಿದ್ದು ಈ ಕಳ್ಳು ಕಿವುಚದಂಗ ಆತ್ಲೇ ತಮ್ಮ. ಮುಚ್ಚು ಬೋಯಿ.
ಕೊರೋನಾ ಹೊಡೆತಕ್ಕೆ ಸಿಕ್ಕಿಕೊಂಡು ಎಷ್ಟೋ ಜನರು ತಮ್ಮ ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ. ಹಾಗಂತ ನಾವು ಅವರ ಕೂಡ ಕಣ್ಣೀರು ಹಾಕಲಿಕ್ಕೆ ಬರುತ್ತಾ? ಲೇ, ಕೊಟ್ಟಿರುವ ಕಂಪ್ಲೇಂಟ್ ಅನ್ನು ವಾಪಸ್ ತೆಗೆದುಕೊಂಡರೆ ಈ ಭೂಮಿಯ ಮೇಲೆ ಬದುಕುತ್ತೀಯಾ? ಇಲ್ಲದಿದ್ದರೆ ನಿಲ್ಲಣ್ಣ ನಿಲ್ಲು. ಈ ತಿರುಕನನ್ನು ಒಂದೇಟಿಗೆ ಮುಗಿಸಿಬಿಟ್ಟರೆ ನನ್ನ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ಎಂದು ತಿಳಿದಿರುವೇನಣ್ಣ. ಸಾಧ್ಯವಿಲ್ಲ, ಅದೆಂದಿಗೂ ಸಾಧ್ಯವಿಲ್ಲಣ್ಣ. ಏಕೆಂದರೆ ಇವನಿಗೆ ಕಂಪ್ಲೇಂಟ್ ಕೊಡಲು ಸಾಥ್ ನೀಡಿದವನು ಬೇರೆ ಯಾರು ಅಲ್ಲಣ್ಣ. ನಾವು ಆಸ್ಪತ್ರೆಯಲ್ಲಿ ಜಮೀನು ಕೊಟ್ಟಲು ಬೇರೆ ಯಾರು ಅಲ್ಲ, ಆಸ್ಪತ್ರೆ ಕಟ್ಟಲಿಕ್ಕೆ ಜಮೀನು ನೀಡುತ್ತಾನೆಂದು ಸತಾಯ್ತಿದ್ನಲ್ಲ ಆ ಶಿವಣ್ಣನ ತಮ್ಮ ವಿಷ್ಣು ಅಂತ. ಯಾರು? ಓ, ಶಿವಣ್ಣನ ತಮ್ಮ ವಿಷ್ಣುನ? ಯಾರವನು? ಎಲ್ಲಿದ್ದಾನೆ? ವಿಷ್ಣುನ ದೇವರಲ್ಲಿ ಇಂದ್ರನ ಜಾತಕ, ರಾಜ್ಯರಲ್ಲಿ ವಿಷ್ಣುವರ್ಧನನ ಜಾತಕ, ರಸಿಕತೆಯಲ್ಲಿ ಮನ್ಮಥನ ಜಾತಕ, ಮನುಷ್ಯರಲ್ಲಿ ಬೆಲ್ ಗೇಟ್ಸ್ ಜಾತಕ. ಅವನು ಹಾಳಾಗಿರುವುದಿಲ್ಲ, ಇಡೀ ರಾಜ್ಯವನ್ನೇ ಆಳುತ್ತಾನೆ. ಸಲಗ, ಮೊದಲು ಕತ್ತರಿಸಿ ಹಾಕೋ ಈ ನಾಯಿಯನ್ನು. ಅಣ್ಣ, ನಮ್ಮ ವೈರ್ಯಾದ ವಿಷ್ಣುನು ಹೇಗೆ ಹೊಗಳ್ತಾ ನೋಡಿ ಈ ಎತ್ತಿನ ನಾಯಿ. ಈ ನಾಯಿ ನಮ್ಮ ಕಣ್ಣು ಮುಂದೆ ಇರಬಾರ್ದು. ಇವನು ಹೇಗೆ ಸಾಯ್ತಾನಂದ ನೋಡೋಣ, ನೋಡು. ಹಲೋ ಬಾಸ್. ಛೇ ಅಣ್ಣ, ಆ ವಿಷ್ಣು ಬಂದ ಅಂತ ಕಾಣುತ್ತದೆ. ಇದೊಂದು ಸಮಯ ತಪ್ಪಿಸಿಕೊಂಡರೆ ಏನಾಯ್ತು, ಮತ್ತೆ ಸಮಯ ಸಿಕ್ಕಾಗ ನೋಡೋಣ. ಲೇ ಮಗನ, ನಿನಗೆ ಜೀವದಾನ ಮಾಡಿದ್ದೇನೆ, ಮೊದಲು ಹೊರಟು ಹೋಗಿ ಇಲ್ಲಿಂದ. ಹನುಮ, ಮನೆಗೆ ಹೋಗು. ಅಣ್ಣ, ಅದು ಹನುಮ. ಆಯ್ತು, ಸರಿ ಅಣ್ಣ. ಕಾರ್ಕುಲ್ರೆ, ನೀವು ಹೇಳಿದ ಹಾಗೆ ವಿಷ್ಣು ಮತ್ತು ವಿಜಯರನ್ನು ಕರೆತಂದಿದ್ದೇನೆ. ಅದೇನೆಂತ ನೀವೇ ವಿಚಾರಿಸಿ. ನಮಸ್ಕಾರ ಮಾಡುತ್ತೇನೆ ಹಾಲಿ ಶಾಸಕರಿಗೆ. ಹಾ, ಬಾ ಬಾ ವಿಷ್ಣು ಬಾ. ನಾವು ಕೂಡ ನಿಮ್ಮಿಬ್ಬರ ದಾರಿಯನ್ನೇ ಕಾಯುತ್ತಿದ್ದೇವೆ. ನಾವು ಕರೆದ ತಕ್ಷಣ ಅದಕ್ಕೆ ಬೆಲೆ ಕೊಟ್ಟು ಬಂದಿರಲ್ಲ, ತುಂಬಾ ಸಂತೋಷ. ಹೇಳಿದಣಿ, ನಮ್ಮನ್ನು ಇಲ್ಲಿವರೆಗೆ ಕರೆಸಿದ ಕಾರಣ? ನೋಡು ವಿಷ್ಣು, ಕಾರಣವಿಲ್ಲದೆ ಕೂಡ ಯಾರನ್ನು ಇಲ್ಲಿ ತನಕ ಕರೆಸುವುದಿಲ್ಲ. ನಿನ್ನ ಹತ್ತಿರ ಮಹತ್ವದ ವಿಷಯವನ್ನು ಮಾತನಾಡಬೇಕೆಂದು ಅದಕ್ಕೋಸ್ಕರ ಇಲ್ಲಿ ತನಕ ಕರೆಸಿದ್ದೇವೆ. ಅದಕ್ಕೆ ತಾನೇ ನಾವು ಇಲ್ಲೇ ತನಕ ಬಂದಿದ್ದು. ಸಲಗ, ನಿನಗೆ ಅದೆಷ್ಟು ಸಾರಿ ಹೇಳಿದ್ದೇನೆ, ನಾನು ಮಾತನಾಡುವಾಗ ಹೀಗೆ ಮಧ್ಯ ಪ್ರವೇಶಿಸಬೇಡ ಎಂದು. ಅದನ್ನು ನಾನು ಮಾತನಾಡುತ್ತೇನೆ. ನೋಡು ವಿಷ್ಣು, ನನಗೆ ಸುತ್ತಿ ಬಳಸಿ ಮಾತನಾಡಿ ಅಭ್ಯಾಸವಿಲ್ಲ. ಅದಕ್ಕೆ ನೇರವಾಗಿ ಹೇಳುತ್ತೇನೆ. ಹೇಳಿದಣಿ, ಏನು ಹೇಳಬೇಕಂತಿದ್ರೆ ಅದನ್ನ ನೇರವಾಗಿನೇ ಹೇಳಿ. ವಿಷ್ಣು, ನಮ್ಮ ಸುತ್ತಮುತ್ತಲಿನ ಬಡ ಹಳ್ಳಿಯ ಜನರಿಗೆ ಒಂದು ಹೈಟೆಕ್ ಆಸ್ಪತ್ರೆಯನ್ನು ಕಟ್ಟಿಸಬೇಕೆಂದು ತೀರ್ಮಾನ ಮಾಡಿದ್ದೇನೆ. ಅದಕ್ಕೆ ನಮ್ಮ ಜಮೀನಿನಲ್ಲಿ ಸ್ವಲ್ಪ ಜಾಗ ಕಡಿಮೆ ಇರುವ ಕಾರಣ ನಿಮ್ಮ ಜಮೀನಿನಲ್ಲಿ ಜಾಗವನ್ನು ಕೊಟ್ಟರೆ ಆಸ್ಪತ್ರೆಯನ್ನು ಕಟ್ಟಿಸುವುದಕ್ಕೆ ತುಂಬಾ ಅನುಕೂಲವಾಗುತ್ತದೆ. ಏನಂತೀರಾ? ಹಂಗಂತಂದು ನೀವೇನ ಪುಕ್ಷಟಿಲೆ ಕೊಡಬಾರ್ಲಿ ತಮ್ಮ. ಅದಕ್ಕೆ ತಕ್ಕಂಗ ದುಡ್ಡು ಕೊಡ್ತೇವೆ. ದುಡ್ಡು ಅದೇ ದುಡ್ಡ ತಗೊಂಡು ರಾಜರಂಗ ಮೆರೆದ್ ಬಿಟ್ಟು ಅದನ್ನ ಬಿಡ್ತೀರಪ್ಪ. ಅದ ಮುರುಕ್ ಮನಿ, ಅದ ಹರಕು ಚೋಳದಾಗ ಬಿದ್ದು ಉಳ್ಳಾಡ್ತೇವೆ ಅಂತೀರಿ. ನಿಮ್ಮ ಬುದ್ಧಿಗೆ ಇನ್ನೇನು ಹೇಳ್ಬೇಕಂತ ನಾನು. ಹೌದು ಕರ್ಕೊಂಡ್ರಿ, ನೀವು ಹೇಳುವ ಮಾತು 100% ಸತ್ಯ ಇದೆ. ಆದರೆ ಸುಮಾರು ವರ್ಷಗಳಿಂದ ನಮ್ಮ ಭೂಮಿಯನ್ನೇ ನಂಬಿಕೊಂಡಿದ್ದೇವೆ. ಆದರೆ ಏನು ಪ್ರಯೋಜನ? ಅದಕ್ಕೆ ನಾವು 3 ಜನ ಅಣ್ಣ ತಮ್ಮಂದಿರು ಸೇರು ಮಾತನಾಡಿಕೊಂಡು ತೀರ್ಮಾನಕ್ಕೆ ಬಂದಿದ್ದೇವೆ. ಹೌದು, ನಾವು ನಿಮಗೆ ಜಮೀನನ್ನ ಕೊಟ್ಟು ನೀವು ಕೊಡುವ ದುಡ್ಡಿಂದ ಒಂದು ದೊಡ್ಡ ಫಾರ್ಮ್ ಹೌಸ್ ಅನ್ನ ಕಟ್ಟಿಸಿ ಸುಮಾರು ಆಕಳಗಳನ್ನ ತಂದು ಹೈನುಗಾರಿಕೆ ಮಾಡಬೇಕೆಂದಿದ್ದೇವೆ. ಆದರೆ ನೀವು ದುಡ್ಡನ್ನ ಕೊಟ್ಟರೆ ನಾವು ಜಮೀನು ಕೊಡಲು ರೆಡಿಯಾಗಿ ಬಂದಿದ್ದೇವೆ. ಶಬ್ಬಾಷ್ ವಿಷ್ಣು, ಶಬ್ಬಾಷ್. ನಿನಗೆ ಈಗ ಅರ್ಥವಾಯಿತೆ ದುಡ್ಡಿನ ದೊಡ್ಡಪ್ಪರ ಮಹಿಮೆ ಅಂತ. ಅದೊಂದು ಎಂತ ಪರಾಕ್ರಮಿ ಆದರೂ ಕೂಡ ಈ ದುಡ್ಡಿನ ಮುಂದೆ ತಲೆ ಬಾಗಲೇಬೇಕು. ಒಟ್ಟಿನಲ್ಲಿ ನೀವು ನಮಗೆ ಜಮೀನು ಕೊಡಲು ಒಪ್ಪಿಕೊಂಡಿರಿ ಅಲ್ಲ, ಅಷ್ಟೇ ಸಾಕು. ಹೋಗಲಿ ಬಿಡು ಸಲಗ, ನೀನೇಕೆ ಇವರಿಗೆ ಇಷ್ಟು ತಿಳಿಸಿ ಹೇಳುತ್ತಿರುವೆ? ಹೋಪ, ಅವರು ಕೂಡ ನಮ್ಮ
ನಮ್ಮ ಹಾಗೆ ಸ್ವಲ್ಪ ದಿನವಾದರೂ ಶ್ರೀಮಂತಿಕೆಯನ್ನು ಅನುಭವಿಸಿ ಸಾಯಲಿ, ಆಗ ಸ್ವರ್ಗದ ಬಾಗಿಲು ತಾನಾಗೆ ಇವರಿಗೆ ತೆರೆದಿಡುತ್ತದೆ. ಹಾ, ಸಂತೋಷ ವಿಷ್ಣು, ತುಂಬಾ ಸಂತೋಷ. ಕೇಳಿ, ಬಾಯ್ ಬಿಟ್ಟು ಕೇಳಿ, ಅದೆಷ್ಟು ಹಣ ಬೇಕು ಅಂತ. ಅದು ಅದು ಹೇಳಿ, ಅದೆಷ್ಟು ಅಂತ ನೀವೇ ಬಾಯ್ಬಿಟ್ಟು ಹೇಳಿಬಿಡಿ. ಹಣ ಎಂದರೆ ಅಷ್ಟೇಕೆ ಹೆದರುತ್ತಿರುವಿರಿ? ಪುಟ್ಟಪ್ಪ, ಒಳಗಿರುವ ಸುಟ್ಕೇಸನ್ನು ತೆಗೆದುಕೊಂಡು ಬಾ. ಹಾ ಆಯ್ತು ರೀ, ಅದನ್ನ ತೊಗೊಂಬರ್ದಂತಾರ್ರಿ. ವಿಷ್ಣು, ನಿಮ್ಮ ಯಾವ ವಾರ ಇಲ್ಲಿಗೆ ಮುಗಿತಂದು ಭಾವಿಸಬೇಡ. ನಿನಗೇನಾದರೂ ಹಣದ ಅಡಚಣೆ ಇದ್ದರೆ ಯಾವುದೇ ಸಂಕೋಚವಿಲ್ಲದೆ ನಮ್ಮ ಮನೆಗೆ ಬರಬಹುದು. ನಮ್ಮ ಮನೆ ಬಾಗಿಲು ಯಾವತ್ತೂ ನಿನಗೆ ತೆರೆದಿರುತ್ತದೆ. ಹಾ ಕುಟ್ಟಪ್ಪ, ತಗೋರಿ ಸುಡ್ಕೇಸನ್ನ. ಹಾ ಇರು ಕುಟ್ಟಪ್ಪ ಇರು. ನೋಡು ವಿಷ್ಣು, ನಿಮ್ಮ 2 ಎಕರೆ ಜಮೀನಿಗೆ 2 ಕೋಟಿ ಹಣವನ್ನು ಕೊಡುತ್ತೇನೆ. ನಾಳೆ ನೀವು 3 ಜನ ಅಣ್ಣ ತಮ್ಮಂದಿರು ಬಂದು ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ಸಹಿ ಮಾಡಿಬಿಟ್ರೆ ಅಷ್ಟೇ ಸಾಕು. ಕುಟ್ಟಪ್ಪ, ಕೊಡುವವರಿಗೆ ಹಣವನ್ನು. ಆಯ್ತು ರೀ, ಅದನ್ನ ಕೊಡ್ತಾನೆ ತಡ್ರಿ. ಹಾ ತಮ್ಮ, ಬಾರಪ್ಪ ಇಲ್ಲಿ ತಗೋ ಬಾ. ಇದರಾಗ 2,02,0222 ರೂಪಾಯಿ ಐತಿ. ಚಂದಂಗೆ ಇಟ್ಕೊಂಡು ಹೋಗಪ್ಪ. ಹಾ ಹಾ, ಒಂದು ನಿಮಿಷ ನಿಲ್ಲಿರಿ ಕಾರ್ಕೊಂಡ್ರಿ, ಇದನ್ನ ತೆಗೆದುಕೊಳ್ಳಿ. ಇದೇನ್ಲೇ ತಮ್ಮ, ಯಾವ್ದೋ ಬ್ಯಾಂಕಿನ ಚೆಕ್ ಇದ್ದಂಗೆ ಐತಿ. ಕರ್ಕೊಂಡ್ರಿ, ಬ್ಯಾಂಕ್ ಚೆಕ್ ಇದ್ದಂಗೆ ಐತಲ್ಲ, ಅದು ಬ್ಯಾಂಕ್ ಚೆಕ್ಕೇ ಐತಿ. ಸರಿಯಾಗಿ ಒಂದ್ಸಲ ಕಣ್ಣು ಬಿಟ್ಟು ನೋಡ್ರಿ ಅದನ್ನ. ಓಹೋ ಹೌದಪ್ಪ, ಇದು ಅಂದಂಗೆ ಬ್ಯಾಂಕ್ ಚೆಕ್. ಮತ್ತೆ ಇದನ್ಯಾಕೆ ನನ್ನ ಕೈಯಾಗ ಕೊಟ್ಟಿಲ್ಲ ತಮ್ಮ? ಕಾರ್ಕೊಂಡ್ರಿ, ಅದರಲ್ಲಿ ಎಷ್ಟು ದುಡ್ಡು ಬರ್ತೈತಿ ಅಂತ ಇಲ್ಲಿ ಎಲ್ಲರಿಗೆ ಕೇಳು ಹಂಗ ಒಂದ್ಸಲ ಬಾಯಿ ಬಿಟ್ಟು ಹೇಳಿ ಕಾರ್ಕೊಂಡ್ರಿ. ಹಿಂಗೆ ನೆನೆ ತಮ್ಮ. ಹಾ ಹಾ ಹಾ, ತಡಿ ಲೇ ತಮ್ಮ, ಬಾಯಿಲ್ಲ ಸ್ವಲ್ಪ ಮುಂದ್ಕತ್ತ. ಹಾ, ಇದ್ರಾಗ 5 ಅಂತ ಬರೋದು ಸಿಕ್ಕಾಪಟ್ಟಿ 0 ಬರ್ದೈತೆ ಅಂದ್ರೆ 5 ಕೋಟಿ ಅಂತ ಬರ್ದಿತ್ತು ತಮ್ಮ. ಯಾಕೆ, ಏನಾಯ್ತು ಹೇಳಲಿ? ಸರಿ, ಹಾಗಾದರೆ ನಮ್ಮ ಎತ್ತುಗಳನ್ನು ಕಟ್ಟಲು ನಮ್ಮ ಮನೆಯಲ್ಲಿ ಜಾಗ ಸಾಲುತ್ತಿಲ್ಲ. ಈ 5,55,55,505 ರೂಪಾಯಿ ಇಟ್ಕೊಂಡು ನೀವೇ ಮಜಾ ಮಾಡಿ ನಿಮ್ಮ ದಣಿಯವರ ಅರಮನೆಯನ್ನ ನನ್ನ ಎತ್ತಿನ ಕೊಟ್ಟಿಗೆಯಾಗಿ ಕೊಟ್ಟು ಬಿಡಿ. ಏ ಬಡ ಬಿಕಾರಿ ನನ್ನ ಮಗನೇ, ಸುತ್ತು 40 ಹಳ್ಳಿಗೆ ಮೇಲೆ ಆಗಿ ಮೆರೆಯುತ್ತಿರುವ ಈ ಆದಿಶೇಷನ ಮನೆಯನ್ನು ನಿನ್ನ ಮನೆಯ ದನದ ಕೊಟ್ಟಿಗೆ ಕೇಳಲು ಬಂದಿರುವೆಲ್ಲ, ನಿನಗೆಷ್ಟು ಸೊಕ್ಕಿರಬೇಕು ಮಗನೇ? ಮತ್ತೆ ವಂಶ ಪರಂಪರೆಯಿಂದ ಕಾಪಾಡಿಕೊಂಡ ಬಂದ ನಮ್ಮ ಪಿತ್ರಾಜಿತ ಆಸ್ತಿಯ ಮೇಲೆ ಕಣ್ಣು ಹಾಕುತ್ತಿದ್ದಿ ಅಂದರೆ ನಿಮಗೆ ಎಷ್ಟು ಗುಂಡೆಗೆ ಇರಬೇಕು? ಎಷ್ಟೋ ವರ್ಷಗಳ ಕಾಪಾಡಿಕೊಂಡು ಬಂದ ನಮ್ಮ ಆಸ್ತಿಯನ್ನು ಎಷ್ಟು ಸಲೀಸಾಗಿ ಬಿಟ್ಟು ಕೊಡಿ ಎಂದು ಕೇಳ್ತಿರುವರಲ್ಲ, ನಾಚಿಕೆ ಆಗುವುದಿಲ್ಲ ನಿಮ್ಮ ಗಂಡು ಜನ್ಮಕ್ಕೆ? ಲೇ ಬಿಕಾರಿ ನನ್ನ ಮಕ್ಕಳೇ, ಹೊರ ಕೊಡುತ್ತೇನೆ ಅಂತ ಬಂದು ನಮಗೆ ತಿರುಗಿ ನಾಟಕ ಆಡುತ್ತಿರುವರಲ್ಲೇ. ಲೇ ಮಕ್ಕಳ, ಬರೀ ನೋಟಿನಿಂದ ಕಟ್ಟವಲೇ ಈ ಕೋಟಿ ಅರಮನೆಯನ್ನು. ಕೇವಲ ನಿಮ್ಮ ಎತ್ತುಗಳನ್ನು ಕಟ್ಟಲಿಕ್ಕೆ ಕೇಳುತ್ತೀರಿ ಅಂದಾಗ ನಿಮಗೆ ಅಷ್ಟು ಸೊಕ್ಕಿರಬೇಕಲೇ. ಏ ಸಲಗ, ಇದು ಒಬ್ಬ ತಂದೆಯ ರಕ್ತಕ್ಕೆ ಹುಟ್ಟಿದ ದೇಹ. ನಿಮ್ಮ ಹಾಗೆ 100 ತಂದೆಗಳ ರಕ್ತಕ್ಕೆ ಹುಟ್ಟಿದ ದೇಹವಲ್ಲಲೇ ಮಕ್ಕಳ. ಈ ಮಲಗಿರೋ ಸಿಂಹನ ತಟ್ಟಿನೂ ಎಬ್ಬಿಸ್ಲಿಲ್ಲ, ಮುಟ್ಟಿನೂ ಎಬ್ಬಿಸ್ಲಿಲ್ಲ, ಬಡುದು ಎಬ್ಸಿದ್ದೀರೋ ಅಂದಮೇಲೆ ಬಾಯಿ ಮಾತಿಂದ ಹೇಳೋದಿಲ್ಲ, ಬಾಯಿಯಿಂದ ಬಗೆದು ಹಾಕೋದೇ ಇವನ ಕೆಲಸ. ಅಲ್ಲೇ ಸೊಕ್ಕಿನ ನರಿಯೇ, ಬೋಯ್ ಹಾಕಿ ಬಗೆಯುವುದಕ್ಕೆ ನಮ್ಮನೇನೋ ಕೊಬ್ಬಿದ ಕುರಿ ಎಂದು ತಿಳಿದಿರುವೆ ಆ ಮಗನೇ. ಹುಟ್ಟಿರುವ ನನ್ನ ಅರ್ಧ ಆಯುಷ್ಯವನ್ನು ರಾಜಕೀಯದಲ್ಲಿ ರಾಯಭಾರ ಮಾಡಿರುವ ಈ ವಿಷಕಂಠ ಆದಿಶೇಷನಿಗೆ ನಿನ್ನ ಹಾಗೆ ಕೇವಲ 4 ಎತ್ತುಗಳನ್ನು ಕಟ್ಟಿಕೊಂಡು ಅದೇ ಭತ್ತದ ಗದ್ದೆಯಲ್ಲಿ ಬಿದ್ದು ಒದ್ದಾಡಿ ಬಾಳುತ್ತಿರುವ ನಿನ್ನಂತ ಬಡ ರೈತರಿಗೆ ಎಷ್ಟು ಸೊಕ್ಕಿರಬೇಕಾದರೆ ಇನ್ನು
40 ಹಳ್ಳಿಗೆ ರಾಜ್ಯರಾಗಿ ಮೆರೆಯುತ್ತಿರುವ ಈ ಮೇಲೆ ಆದಿಶೇಷನಿಗೆ ಎಷ್ಟಿರಬಡಲೇ ಮಗನೇ? ಲೇ ಆದಿಶೇಷ, ನೀನು ಹೇಳುವ ಹಾಗೆ ನಾವು ಕಾದಿ ತೊಟ್ಟು ರಾಜ ರೋಷವಾಗಿ ರಾಜಕೀಯ ಮಾಡುತ್ತಿದ್ದರೆ ನಿಮ್ಮಂತ ರಾಜಕೀಯದ ಕುನ್ನಿಗಳು ಬೀದಿ ಬೀದಿಯಲ್ಲಿ ಹೆಂಜಲ ತಿಂದು ಬದುಕಬೇಕಾಗುತ್ತು ಮಗನೇ, ನೆನಪಿಟ್ಟುಕೋ. ನೋಡಿಕೊಡ್ರಿ, ದುಡ್ಡಿನಲ್ಲಿ ನಾವು ಬಡವರೇ ಇರಬಹುದು ನಿಜ, ಆದರೆ ಇಡೀ ದೇಶಕ್ಕೆ ಅನ್ನ ಹಾಕುವ ಅನ್ನದಾತರೊಂದು ಯಾವತ್ತಿಗೂ ಮರೆಯಬೇಡಿ. ಹಾಗಂತ ಇವರಿಗೆ ರಾಜಕೀಯದಲ್ಲಿ ಏನೂ ಗೊತ್ತಿಲ್ಲ ಎಂದು ತಿಳಿದುಕೊಳ್ಳುವುದು ನಿಮ್ಮ ಮುಟ್ಟಾಳತನ. ಈ ರೈತರು ಒಮ್ಮೆ ಮನಸ್ಸು ಮಾಡಿ ಒಕ್ಕಟ್ಟಾಗಿ ಅಖಾಡಕ್ಕೆ ಇಳಿದರೆ ಸಾಕು, ಆ ಕೇಂದ್ರದ ಕ್ಯಾಬಿನೆಟ್ ನಮ್ಮದಾಗಿರುತ್ತದೆ. ಇದನ್ನ ನಿನ್ನ ಗೂಗಲ್ ಅಕೌಂಟ್ ಅಲ್ಲಿ ಬರೆದಿಟ್ಟುಕೊಳ್ಳು. ಲೇ ವಿಷ್ಣು, ರಾಜಕೀಯ ಮಾಡೋದಂದ್ರೆ ದನದ ಕೊಟ್ಟಿಗೆಲ್ಲ ಸಾಕನೆ ಬಾಚೋದಂತ ತಿಳಿದಿರೋರಲ್ಲಿ ಸುತ್ತಲ ಕಪಿಗಳ ಸೈನ್ಯವನ್ನೇ ಇಟ್ಟುಕೊಂಡು ಆ ಶ್ರೀರಾಮನಂಗೆ ರಾಜ್ಯಭಾರ ಮಾಡೋದು ರಾಜಕೀಯವಲ್ಲಲೇ. ಅದೇ 10 ತಲೆ ರಾವಣನಂಗೆ ರಾಮನ ಹೆಂಡತಿ ಸೀತೆಯನ್ನು ಹೊತ್ತೊಯ್ದು ತನ್ನ ಬಂಧನದಲ್ಲಿ ಇಟ್ಟುಕೊಂಡಲ್ಲೇ ಅದು ರಾಜಕೀಯ ಎಂದರೆ. ಅಲ್ಲಲೇ ತಮ್ಮ, ರಾಜಕೀಯ ಮಾಡೋದಂದ್ರ ಕನ್ನಡ ಶಾಲ್ಯಾಗ SDMC ಅಧ್ಯಕ್ಷ ಆದಂಗ ಅಂತ ತಿಳ್ಕೊಂಡಿನ. ಅದಕ್ಕೂ ಗತ್ತು ಬೇಕಲೇ, ಗತ್ತು ಬೇಕು. ಲೇ ವಿಷ್ಣು, ಅದೆಷ್ಟೋ ನರಿಗಳು ನಮ್ಮ ದಣಿಯರ ಮುಂದೆ ಬಂದು ರಾಜಕೀಯ ಮಾಡುತ್ತೇನೆ ಅಂತ ಹೇಳಿ ಮಣ್ಣು ಮುಕ್ಕಿ ಸತ್ತು ಹೋಗಿದ್ದಾರೆ. ಅಂಥದ್ರಲ್ಲಿ ನೀನು ರಾಜಕೀಯ ಮಾಡುತ್ತೇನೆ ಅಂತ ಬಂದಿಯಲ್ಲ, ನಿನಗೆಷ್ಟು ಸೊಕ್ಕು ಇರಬೇಕು ಅಂತೀನಿ. ನರಸಿಂಹ, ಹುಚ್ಚ ಹಿಡಿದ ನಾಯಿ ಕಚ್ಚಲು ಬಂದರೆ ಅದನ್ನು ಊರು ತುಂಬೆಲ್ಲ ಓಡಿಸಾಡಿ ಹೊಡೆದು ಆಮೇಲೆ ಅದರ ನೆತ್ತಿಯನ್ನು ಸೀಳುತ್ತಾರೆಂದು ಆ ನಾಯಿಗೆ ಚೆನ್ನಾಗಿ ಗೊತ್ತಿರುತ್ತದೆ. ಅದು ಕೂಡ ನಿನಗೆ ತಿಳಿದಿರಬೇಕಲ್ಲವೇ? ಏಯ್ ಆದಿಶೇಷ, ಲೇ ವಿಷ್ಣು, ಬಾಯಿ ಮುಚ್ಚು. ಅವರ ಮನೆಗೆ ಬಂದು ಅವರ ಹೆಸರು ಹಿಡಿದು ಕರೆಯುವಷ್ಟು ದೊಡ್ಡವನಾಗಿ ಬಿಟ್ಟಿ ಆ ಬಡವ. ಅಣ್ಣ, ದೊಡ್ಡವರಿಗೆ ದೊಡ್ಡತನವಿಲ್ಲವೆಂದ ಮೇಲೆ ಚಿಕ್ಕವರು ಕೂಡ ದೊಡ್ಡವರಾಗಲೇಬೇಕು. ಮುಚ್ಚು ಬಾಯಿ ಬಡವ. ಈ ಬಡವನ ಸಿಟ್ಟು ದವಡಿಗೆ ಮೂಲ ಎನ್ನುವುದು ನಿನಗೆ ಅರ್ಥವಿಲ್ಲವೇ? ಅಲ್ವಾ ಶಿವಣ್ಣ, ಈ ನಿನ್ನ ತಮ್ಮರಿಗೆ ಒಂದು ಸ್ವಲ್ಪ ಬುದ್ಧಿ ಹೇಳು. ಮೈಯಾಗ ಶಕ್ತಿ ಐತೆ ಅಂತ ಹೇಳಿ ಇಂಥ ಆನೆ ಜೊತೆ ಜಗಳಕ್ಕೆ ಬಂದ್ರ ಇಂಥ ಆಡಮರಿಗಳು ಕಾಲಾಗ ಬಿದ್ದು ಸತ್ತು ಹೋಗೋಪ ಅಷ್ಟ. ಯಾರು ಏನು ಮಾಡ್ತಾವೆ? ದಣ್ಯರ, ಏನೋ ತಿಳಿಲಾರದ ಸಣ್ಣ ಹುಡುಗರು ಇದೊಂದು ಸಾರಿ ತಪ್ಪು ಮಾಡಿದ್ದಾರೆ, ಅವರನ್ನು ಕ್ಷಮಿಸಿಬಿಡಿ. ದಣೆ, ಕ್ಷಮಿಸಿಬಿಡಿ. ನೋಡು ಶಿವು, ಇದೊಂದು ಸಾರಿ ನಿನ್ನ ಮುಖವನ್ನು ನೋಡಿ ಇವರನ್ನು ಸುಮ್ಮನೆ ಬಿಡುತ್ತೇನೆ. ಮೊದಲು ಇವರನ್ನು ಮನೆಗೆ ಕರೆದುಕೊಂಡು ಹೋಗಿ ಸರಿಯಾಗಿ ಬುದ್ಧಿ ಹೇಳೋದನ್ನು ಕಲಿತುಕೋ. ಅದು ನನ್ನ ವಿರುದ್ಧವೇ ರಾಜಕೀಯ ಮಾಡುತ್ತೇನೆಂದು ಹಗಲು ಕನಸು ಕಾಣುತ್ತಿದ್ದಾರೆ. ಮೊದಲು ರಾಜಕೀಯ ಅಂದರೇನು ಅರಿತುಕೊಂಡು ಆಮೇಲೆ ರಾಜಕೀಯ ಮಾಡಲು ಹೇಳು ಈ ನಿನ್ನ ತಮ್ಮಂದಿರಿಗೆ. ಥು, ನೀನು ಒಬ್ಬ MLAನ ಸರ್ಕಾರದ ಗುಲಾಮನಾಗಿ ನಮ್ಮಂತವರನ್ನ ಈ ರೀತಿಯಾಗಿ ಪ್ರಶ್ನೆ ಮಾಡುವುದನ್ನ ಬಿಟ್ಟು ಒಬ್ಬ ಪ್ರಜೆಯಾಗಿ ಪ್ರಜೆಗಳ ಮಧ್ಯೆ ಇದ್ದು ಸರ್ಕಾರಕ್ಕೆ ಪ್ರಶ್ನೆ ಮಾಡಿದ್ದೇ ಆಗಿದ್ದರೆ ಈ ನಮ್ಮ ದೇಶವಾದರೂ ಉದ್ಧಾರವಾಗುತ್ತಿತ್ತು. ಸಲಗ ಆದಿಶೇಷ, ಈ ರೈತರು ನಾವು ರೈತರಾದ ಮಾತ್ರಕ್ಕೆ ನಮಗೇನು ಗೊತ್ತಿಲ್ಲ ಎಂದು ತಿಳಿದುಕೊಳ್ಳುವುದು ನಿಮ್ಮ ಮುಟ್ಟಾಳತನ. ಈ ರೈತರು ಒಮ್ಮೆ ನೇಗಿಲ ಉಳ್ಳವದನ್ನ ಬಿಟ್ಟು ರಾಜಕೀಯ ಮಾಡೋದ್ರಲ್ಲಿ ನಿಂತ್ರೆ ನಿಮ್ಮ ಅಪ್ಪ ಕಣ ಇವನು, ನಿಮ್ಮ ಅಪ್ಪ. ಲೇ ತಿರುಬೋಕಿ ನನ್ನ ಮಗನೇ, ರೈತನೆಂದು ಏಕೆ ಗಂಟಲನ್ನು ಹರಿದುಕೊಳ್ಳುತ್ತಿರುವೆ? ನೀನು ನಿಜವಾಗಲೂ ರೈತನೇ ಆಗಿದ್ದರೆ, ರೈತನ ರಕ್ತಕ್ಕೆ ಹುಟ್ಟಿದವನೇ ಆಗಿದ್ದರೆ, ನಿನ್ನಲ್ಲಿ ರೈತನೆಂಬ ಕಿತ್ತು ಇದ್ದಿದ್ದೇ ಆದರೆ ಮುಂದೆ ನಡೆಯಲಿರುವ ಈ ಮೇಲೆ ಚುನಾವಣೆ ಯುದ್ಧದಲ್ಲಿ ನನ್ನೆದುರಿಗೆ ಗೆದ್ದು ತೋರಿಸು. ಆಗ ಗೊತ್ತಾಗುತ್ತದೆ ನಿನ್ನ ರೈತನ ತಾಕತ್ತು ಎಂತಹದು ಎಂದು. ಮುಚ್ಚಬಾಯಿ ರಾಜಕೀಯದ ನಾಯಿ, ನಿನ್ನಂತ ಕಂತ್ರಿ ಸರ್ಕಾರಕ್ಕೇನು ಗೊತ್ತು ಈ ಅನ್ನದಾತರ ತಾಕತ್ತು? ಆದಿಶೇಷ, ಇನ್ನು ಮುಂದೆ ಶುರುವಾಯಿತೆಂದು ತಿಳಿದುಕೋ ಮಗನೇ. ನಿಮ್ಮ ನಡುವೆ ನಡೆಯುವ ರಾಜಕೀಯದ ರಣರಂಗದ ಮಹಾಯುದ್ಧ ಇದೇ ಮುಂಬರುವ ಚುನಾವಣೆಯಲ್ಲಿ
ನನ್ನ ಅಣ್ಣನನ್ನು ನಿನ್ನ ಎದುರು ಅಖಾಡಕ್ಕೆ ಇಳಿಸಿ ಗೆದ್ದು ಬರುವ ಹಾಗೆ ಮಾಡದಿದ್ದರೆ ನನ್ನ ಹೆಸರು ಶಿವಣ್ಣನ ತಮ್ಮ ವಿಷ್ಣು ವರ್ತನನೇ ಅಲ್ಲ ಎಂದು ತಿಳಿದುಕೋ. ಅಖಾಡದಲ್ಲಿ ನನ್ನ ಅಣ್ಣ ಗೆದ್ದು, ಒಂದು ವೇಳೆ ನೀನು ಗೆದ್ದು ನನ್ನ ಅಣ್ಣ ಸೋತಿದ್ದೇ ಕರೆಯಾದರೆ ನಾವು ಒಬ್ಬ ರೈತರ ರಕ್ತಕ್ಕೆ ಹುಟ್ಟಿದವರಲ್ಲ ಎಂದು ತಿಳಿದುಕೋ. ಅಖಾಡದಲ್ಲಿ ನನ್ನ ಅಣ್ಣ ಗೆದ್ದು ನೀನು ಸೋತಿದ್ದೇ ಕರೆಯಾದರೆ ನೀನು ಒಬ್ಬ ರೈತನ ರಕ್ತಕ್ಕೆ ಹುಟ್ಟಿದವನಲ್ಲ ಎಂದು ತಿಳಿದುಕೊಳ್ಳುತ್ತೇನೆ. ಬರುತ್ತೇನೆ ಅಣ್ಣ, ನಡೀರಿ ಹೋಗೋಣ. ಮಿಸ್ಟರ್ ಆದಿಶೇಷ, ಹೋಗುವ ಮುನ್ನ ನಿನಗೊಂದು ಮಾತು ಹೇಳುತ್ತೀನಿ. ಮುಂದೊಂದು ದಿನ ನಿನ್ನ ಹೊಟ್ಟಿಗೆ ಹಿಟ್ಟು ಇಲ್ಲದಿದ್ದಾಗ ಗೊತ್ತಾಗುತ್ತದೆ ಈ ರೈತರ ತಾಕತ್ತು ಎಂಥದ್ದು ಎಂದು. ಈ ರಾಜಕೀಯದಲ್ಲಿ ನಾನೇ ರಾಜನೆಂದು ರಾಜರೋಷವಾಗಿ ಮೆರೆಯುವುದನ್ನು ಬಿಟ್ಟು ಈ ದೇಶಕ್ಕೆ ಅನ್ನ ನೀಡೋ ಈ ರೈತರಿಗೆ ಮೊದಲು ಮರ್ಯಾದೆ ಕೊಡುವುದನ್ನು ಕಲಿತುಕೊರೋ. ಆಗ ನೀನೊಬ್ಬ ಒಳ್ಳೆ ನಿಷ್ಠಾವಂತ ರಾಜಕಾರಣಿ ಎಂದು ಅಭಿಮಾನದಿಂದ ತಲೆಬಾಗುತ್ತಾರೆ. ಇಲ್ಲದಿದ್ದರೆ ಇದೇ ರೈತ ಬೆಳೆದ ಅನ್ನವನ್ನು ತಿಂದು ವಿಷಕಾರಿ ಸಾಹಿತ್ಯ ಮಗನೇ ಎಚ್ಚರ. ಬರುತ್ತೇನೆ. ಎಚ್ಚರ. ಹೋಗು ಕೂಸೆ ಹೋಗು. ಇನ್ನಂತ ಎಷ್ಟೋ ಅನ್ನದಾತರಿಗೆ ನನ್ನ ರಾಜಕೀಯದ ಕುತಂತ್ರದಿಂದ ಹೊಟ್ಟಿಗೆ ವಿಷವನ್ನು ಹಾಕಿ ಸುಡುಗೋಡಕ್ಕೆ ಇಟ್ಟಿರುವ ಈ ವಿಷಕಂಠ ಆದಿಶೇಷನಿಗೆ ಅದು ನನಗೆ ರಾಜಕೀಯದ ಬಗ್ಗೆ ಪಾಠ ಮಾಡಲು ಬರುತ್ತೀಯೋ ಮಗನೇ? ಲೇ, ತಪ್ಪು ಮಾಡಿಬಿಟ್ಟಿ ವಿಷ್ಣು, ದೊಡ್ಡ ತಪ್ಪು ಮಾಡಿಬಿಟ್ಟಿ. ಹುತ್ತದಲ್ಲಿ ಮಲಗಿರುವ ಈ ಕೋಳಿಂಗ ಸರ್ಪಕ್ಕೆ ಕೈ ಹಾಕಿ ದೊಡ್ಡ ತಪ್ಪು ಮಾಡಿಬಿಟ್ಟಿ ಮಗನೇ. ಮುಂದೆ ನಡೆಯಲಿರುವ ಎಮ್ಮೆಲೆ ಚುನಾವಣೆ ಯುದ್ಧದಲ್ಲಿ ನಿಮ್ಮಣ್ಣನನ್ನು ಗುದ್ದಿ ಕೆಡವಿ ಅವನ ಗದ್ದಿಗೆಯನ್ನು ನಾ ಕಟ್ಟದಿದ್ದರೆ ಅಣ್ಣ, ನೀನು ಏಕೆ ಅವರ ಬಗ್ಗೆ ಅಷ್ಟೊಂದು ತಲೆ ಕೆಡಿಸಿಕೊಳ್ಳುತ್ತಿದ್ದಿ? ನಮ್ಮನ್ನು ಎದುರು ಹಾಕಿಕೊಂಡು ರಾಜಕೀಯ ಮಾಡಬೇಕೆಂದು ಬಂದ ಎಷ್ಟೇ ಪರಾಕ್ರಮಗಳನ್ನು ಪರಮಾತ್ಮರ ಹತ್ತಿರ ಕಳಿಸಿರುವಾಗ ಇನ್ನು ಇವನ್ಯಾವ ಲೆಕ್ಕ ನಮಗೆ? ಗೌಡ್ರೆ, ಮುಂಬರುವ ಚುನಾವಣೆ ಒಳಗಾಗಿ ಅವರಿಬ್ಬರ ಅಣ್ಣ ತಮ್ಮಂದಿರ ರುಂಡವನ್ನು ಕತ್ತರಿಸಿ ಹಾಕಿ ನಿಮ್ಮ ಪಾದದಡಿಗೆ ಹಾಕದಿದ್ದರೆ ಇವನ ಸಿಂಹ ಉಗ್ರ ನರಸಿಂಹನೇ ಅಲ್ಲವೆಂದು ತಿಳಿದುಕೊಳ್ಳಿ. ದಣರ, ಆಡುವವನಿಗೆ ಗೊತ್ತು ಆಟ, ಮಾಡುವವನಿಗೆ ಗೊತ್ತು ಮಾಟ. ನಡ್ರಿ ದಣರ, ಮುಂದೆ ನಾ ಏನು ಮಾಡ್ಬೇಕನ್ನೋದು ನನಗೆ ಗೊತ್ತೈತಿ. ನಡ್ರಿ, ಒಂದು ಪೆನ್ ಹಳ್ಯಾಗದಾರ ಇವ್ರ ಮಕ್ಳು ಹರಡ್ತಾರ. ನಡ್ರಿ.